ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ದಾಂಡೇಲಿಗೆ ಹೋಗ್ತಾ ಇದ್ದೀವಿ. 2 days ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಸೊ ಇವಾಗ 9:30 ಆಗಿದೆ ಹುಬ್ಳಿ ಬಿಟ್ಟಾಗ. ಸೊ ಇವಾಗ 12 o'clock ಚೆಕ್-ಇನ್ ಇರೋದು ನಮ್ಮದು. ಸೊ ಹಂಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಈಗ ಪೆಟ್ರೋಲ್ ಹಾಕೋಣ ಅಂತ ಹೇಳಿ ಇಲ್ಲಿ ಸೆಲ್ಫ್ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡಬೇಕು. 2 days ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ 2 days ದಾಂಡೇಲಿಗೆ ಹೋಗೋಣ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದೀವಿ. ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ ನಾನೆಲ್ಲನೂ ನಿಮಗೆ ಹೋಗಿ ಬಂದಮೇಲೆ ಅದ್ರದ್ದೊಂದು ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ನಮ್ಮ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಸೊ ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಖಂಡಿತ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ. ಈ ರೋಡ್ ನೋಡಿ ಎಷ್ಟು ಮಸ್ತ್ ಕಾಣತೈತಿ, ಫಾರಿನ್ ಥರ ಕಾಣಕತ್ತೈತಿ ವಿಡಿಯೋ ಒಳಗೆ. ಬ್ಯಾಗ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಸೂಪರ್ ಆಗಿದೆ. ಮತ್ತು ಎಷ್ಟು ಐಟಮ್ಸ್ ಹಿಡಿಯುತ್ತೆ ಅಂತಂದರೆ ಲಿಟ್ರಲಿ ನಿಮಗೆ ನಂಬಕ್ಕಾಗಲ್ಲ, ಅಷ್ಟು ಐಟಮ್ಸ್ನ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಐಟಮ್ಸ್ನ ಇಟ್ಕೊಂಡಿದ್ದೀನಿ ಅಂದರೆ, ನಾನೊಂದು ಮೇಕಪ್ ಪೌಚ್, ಇದು ದೊಡ್ಡ ಪೌಚ್ ಆ್ಯಕ್ಚುಲಿ. ಸೊ ಇಷ್ಟು ದೊಡ್ಡ ಪೌಚ್ನ ಇಟ್ಕೊಂಡಿದ್ದೀನಿ. ಮತ್ತು ಸೊ ಈ ರೀತಿಯಾಗಿದೆ ಬ್ಯಾಗು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ. ಸೊ ಇದೊಂದು ಏನಾದರೂ ಬ್ಯಾಗ್ ಲಿಂಕ್ ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೆಸೇಜ್ ಮಾಡಿ, ನಾನು ಖಂಡಿತ ನಿಮಗೆ ಈ ಬ್ಯಾಗ್ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಈ ಥರ ಬರುತ್ತೆ. ತುಂಬಾ ಒಂದು ಐಟಮ್ಸ್ನ ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೋಡಿ ಈ ರೀತಿಯಾಗಿದೆ. ತುಂಬ ಐಟಮ್ಸ್ನ ಸ್ಟೋರ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಈ ಪೌಚ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ಪೌಚು. ಈ ಪೌಚ್ ಹಿಡಿದಿದೆ, ಪರ್ಸ್ ಇಟ್ಟಿದ್ದೀನಿ, ಮತ್ತು ಗಾಗಲ್ಸ್ ಇಟ್ಟಿದ್ದೀನಿ, 2-3 ಗಾಗಲ್ಸ್, ಮತ್ತು ನಂದು ಕನ್ಸೀಲರ್ ಪ್ಯಾಲೆಟ್ ಮತ್ತು ಲಿಪ್ಸ್ಟಿಕ್ ಪ್ಯಾಲೆಟ್ ಎಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಐ ಲವ್ ಇಟ್. ತುಂಬಾ ಚೆನ್ನಾಗಿ ಅನಿಸ್ತು, ಇಷ್ಟ ಆಯಿತು ನನಗೆ. ಕಾಮಿಡಿ ಆಗಿರಲಿ ಅಂತ ಹೇಳಿ ಆ ಥರ ವಾಯ್ಸ್ನ ಮಾಡಿದ್ದೀನಿ ಅಷ್ಟೇ. ಸೊ ದಾಂಡೇಲಿಗೆ ಹೋಗೋವಾಗ ಈ ಒಂದು ಥಿಕ್ಕಾಗಿರುವಂತಹ ಫಾರೆಸ್ಟು ಮತ್ತು ನೇಚರ್ನ ನೋಡ್ಕೊಂಡು ಹೋಗೋದೇ ಒಂದು ರೀತಿ ಸ್ವರ್ಗ ಅಂತ ಹೇಳ್ಬೋದು. ಸೊ ಈ ಕೋಸ್ಟಲ್ ಏರಿಯಾಸ್ ಏನಿರುತ್ತೆ, ಗೋಕರ್ಣ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ಥರ ದಾಂಡೇಲಿ ಮತ್ತು ಯಲ್ಲಾಪುರ ಈ ಸೈಡೆಲ್ಲ ಹೋಗೋದಕ್ಕೆ ಒಂಥರ ಈ ನೇಚರ್ನ ನೋಡೋದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಜರ್ನಿನೇ ಒಂಥರ ಖುಷಿ ಅಂತ ಅನಿಸುತ್ತೆ ಮೇ ಬಿ. ಸೊ ನಾವು ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಲ್ವಾ, ಆ ಪ್ಲೇಸ್ಗಿಂತ ಜರ್ನಿನೇ ತುಂಬ ಚೆನ್ನಾಗಿ ಅನಿಸುತ್ತೆ ನನಗಂತೂ. ಸೊ ನೇಚರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಗ್ರೀನರಿ, ಒಂಥರ ಜರ್ನಿನೇ ಸೂಪರ್ ಅಂತ ಹೇಳ್ಬೋದು. ಈ ಥರ ಜರ್ನಿನ ನೋಡಿಕೊಂಡು ಗ್ರೀನರಿನ ನೋಡಿಕೊಂಡು ಹೋಗೋದಕ್ಕೆ ಖುಷಿ ಅನಿಸುತ್ತೆ ಅಂತ ಹೇಳಿ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಈ ಜರ್ನಿ ವಿಡಿಯೋ ನಿಮಗೆ ಬೋರ್ ಅನಿಸಿದರೆ ಸ್ವಲ್ಪ ಸ್ಕಿಪ್ ಮಾಡಿಕೊಂಡು ನೋಡಿ, ಓಕೆನಾ.
ನಾವು ಇವಾಗ ಜಸ್ಟು ಫಾರ್ಚುನ್ವುಡ್ ರೆಸಾರ್ಟಿಗೆ ರೀಚ್ ಆದ್ವಿ. ಸೊ ಇಲ್ಲಿ ಚೆಕ್ ಇನ್ ಮಾಡಿಕೊಂಡು ರೂಮಿಗೆ ಹೋದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಸೊ ರೆಸಾರ್ಟ್ ಅಂತೂ ಈ ರೀತಿಯಾಗಿದೆ, ತೋರಿಸ್ತೀನಿ ಕಂಪ್ಲೀಟಾಗಿ ನಾನು ಯಾವ ರೀತಿಯಾಗಿದೆ ಅಂತ ಹೇಳಿ. ಹಾಂ ನಾವು ಮುಂದೆ ಹೋಗ್ತೀವಿ. ನೋಡಿ ನಮ್ಮ ರೂಮಿಗೆ ಬಂದ್ವಿ ಇವಾಗ. ಸೊ ರೂಮ್ ಈ ರೀತಿಯಾಗಿದೆ. ಫಸ್ಟ್ ಡೇ ನಾವು ಈ ಥರ ರೂಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಡೇಗೆ ಅಂದರೆ ನಾಳೆ ಬೇರೆ ರೂಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. 2 ರೂಮ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ. ಸೊ ನಮ್ಮ ರೂಮ್, ಇವತ್ತಿನ ರೂಮ್ ಈ ರೀತಿಯಾಗಿದೆ. ಮತ್ತು ತೋರಿಸ್ತೀನಿ ನಾನು ನಿಮಗೆ, ವಿಡಿಯೋನ ಕಂಟಿನ್ಯೂ ಮಾಡಿ, ಓಕೆನಾ. ರೂಮಿಗೆ ಬಂದ್ವಿ. ರೂಮ್ ಓವರಾಲ್ ವ್ಯೂ ನಾನು ನಿಮಗೆ ಯಾವ ರೀತಿಯಾಗಿದೆ ಅಂತ ಹೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ರೂಮ್ ಅಂತೂ, ಸಖತ್ತಾಗಿದೆ. ಮಹಾರಾಜ ಟೆಂಟ್ ಅಂತ ಹೇಳಿ ಇವತ್ತೊಂದು ಬೇರೆದು, ನಾಳೆ ಬೇರೆ 2 ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ರೂಮ್ ಈ ರೀತಿಯಾಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ. ಹಾಯ್ ಗಾಯ್ಸ್, ಸೊ ಇವತ್ತಿನ ರೂಮ್ ನಮ್ಮದು ಈ ರೀತಿಯಾಗಿದೆ, ಮಹಾರಾಜ ಟೆಂಟು. ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಸೊ ಓವರಾಲ್ ವ್ಯೂ ನೀವು ಇಲ್ಲಿ ನೋಡ್ಬೋದು. ಸೊ AC ಇದೆ, ಮತ್ತು ಬೆಡ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಈ ರೀತಿಯಾಗಿದೆ, ಒಂಥರ ಮಹಾರಾಜ ಟೆಂಟ್ ಥರನೇ ಇದೆ ಹೆಸರಿಗೆ ತಕ್ಕಂಗೆ. ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ಸೊ ಇಲ್ಲಿ TV ಬರುತ್ತೆ, TV ಯೂನಿಟು ನೋಡಿ. ಸೊ ಇಲ್ಲಿ ಬಂದು ವಾಶ್ರೂಮು. ಸೊ ಹೊರಗಡೆ ಸಿಟ್ಟಿಂಗ್ ಏರಿಯಾ ಈ ರೀತಿಯಾಗಿದೆ. ಸೊ ಇವಾಗ ಊಟ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ನಾವು ಸ್ವಲ್ಪ ಲೇಟಾಗೇ ಬಂದ್ವಿ. ಚೆಕ್ಕಿನ್ ನಮ್ಮದು 12 ಗಂಟೆಗಿತ್ತು, ಬಟ್ ನಾವು ಬಂದಾಗ 12:31 ಆಗಿತ್ತು. ಬಿಕಾಸ್ ಸ್ವಲ್ಪ ಲೊಕೇಶನ್ ನಮಗೆ ಹುಡ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಯಿತು. ಸೊ ಹಂಗಾಗಿ 1 o'clock ಆಗಿತ್ತು. ಹಾಗೆ 1:30ಗೆಲ್ಲ ಊಟ ಟೈಮಿಂಗ್ ಇತ್ತು. ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಊಟಕ್ಕೆ ಹೊರಡ್ತಾ ಇದ್ವಿ. ಊಟಕ್ಕಂತೂ ವೆರೈಟೀಸ್ ಮಾತ್ರ ತುಂಬಾ ಚೆನ್ನಾಗಿಟ್ಟಿದ್ರು. ನಾವು ಮಧ್ಯಾಹ್ನದ ಊಟನೇ ಫಸ್ಟ್ ಊಟ ಮಾಡಿರೋದು. ಬಟ್ ಫಸ್ಟ್ ಊಟನೇ ನಮ್ಗೆ ತುಂಬ ಇಷ್ಟ ಆಯಿತು. ಊಟದಂತೂ ಫುಲ್ 5 out of 5 ಸ್ಟಾರ್ ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು. ರೆಸಾರ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನಾನು ಪಾರ್ಟ್ 2 ವ್ಲಾಗಲ್ಲಿ ಇನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು ಪಾರ್ಟ್ 1ನಲ್ಲಿ ನಮ್ಮ ಡೇ 1 ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಊಟನೂ ಅಷ್ಟೇ. ಮಧ್ಯಾಹ್ನ ಊಟಕ್ಕೆ ನಮಗೆ ವೆಜ್ ಕುರ್ಮಾ ಆಯಿತು, ಮತ್ತು ಪನ್ನೀರ್ ಬಟರ್ ಮಸಾಲ ಇತ್ತು, ಪನ್ನೀರ್ ಫ್ರೈಡ್ ರೈಸ್ ಇತ್ತು, ಜೊತೆಗೆ ಚಪಾತಿ, ಬಟರ್ ನಾನ್ ಕೂಡ ಇತ್ತು. ಸ್ವೀಟ್ ಅಂತ ಬಂದರೆ ಶಾವಿಗೆ ಪಾಯಸ ಮಾಡಿದ್ರು, ಜೊತೆಗೆ ಪಾಪಡ್, ಪಿಕಲ್, ಉಪ್ಪಿನಕಾಯಿ, ತುಂಬ ಥರ ವೆರೈಟಿ ಇರುತ್ತೆ. ಫ್ರೂಟ್ಸ್ ಇರುತ್ತೆ ನಿಮಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ಅಷ್ಟು ವೆರೈಟೀಸು.
ಮಧ್ಯಾಹ್ನ ಊಟಕ್ಕೆ ನಿಮಗೆ ವೆಜ್ಜು ಇರುತ್ತೆ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಕೂಡ ಇರುತ್ತೆ. ಸೊ ನೀವು ವೆಜ್ ಇದ್ದವರು ವೆಜ್ನ ತಿನ್ಬೋದು, ನಾನ್ ವೆಜ್ಜನ್ನು ಸಪ್ರೇಟಾಗಿ ಇಟ್ಟಿರ್ತಾರೆ, ಸಪ್ರೇಟಾಗಿ ನೀವು ನಾನ್ ವೆಜ್ ತಿನ್ನೋರು ನಾನ್ ವೆಜ್ನ ತಿನ್ಬೋದು. ಸೊ ಊಟ ಮಾತ್ರ ಅಲ್ಟಿಮೇಟ್ ಬಿಡಿ. ಊಟಕ್ಕಂತೂ ನಾವು 5 ಔಟ್ ಆಫ್ 5 ರ್ಯಾಂಕಿಂಗ್ನ ಕೊಡ್ಬೋದು, 5 ಸ್ಟಾರ್ನ ಕೊಡ್ಬೋದು. ಖಂಡಿತ ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇವಾಗ ನಾವು ರೆಡಿಯಾಗಿ ಗೇಮ್ಸ್ ಆಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಎ ಸಿ ಹಾಕಿರೋದ್ರಿಂದ ಚಳಿ ಆಗ್ತಿದೆ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ನೋಡೋಣ, ಹೊರಗಡೆ ಸ್ವಲ್ಪ ಬಿಸಿಲಿದೆ. ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಸೊ ಇವಾಗ ಹೋಗಿ ಗೇಮ್ಸ್ ಆಡಬೇಕು. ಏನೇನು ಗೇಮ್ಸ್ ಇದೆ ಅಂತ ಹೇಳಿ ಗೊತ್ತಿಲ್ಲ, ಹೋಗಿ ನೋಡಿ ಗೇಮ್ಸ್ ಆಡೋಣ ಬನ್ನಿ. ಅಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ರೆಡಿನಾ? ಚಲೋ. ಅಲ್ಲೇ ಒಳಗೈತೆ ನಮ್ಮ ಬಿಸಿಲು ಸಿಲ್ಲು ಚೆನ್ನಾಗಿ ಕಾಣಿಸ್ತೈತೆ. ಲೈಟ್ ಹಾಕಿರ್ತಾರಲ್ಲ ಅವಾಗೆಲ್ಲ ಚೆನ್ನಾಗಿ ಕಾಣಿಸ್ತೈತೆ ಆ್ಯಕ್ಚುಲಿ. ಸೊ ಸೈಕಲ್ ರೈಡ್ ಹೋಗ್ತಾ ಇದ್ದೀವಿ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಏನಾದರೂ ಗೇಮ್ಸ್ ಆಡೋಣ ಅಂತ ಹೇಳಿ ಹೋಗಿದ್ವಿ. ಸೊ ಅವ್ರು ಹೇಳಿದರು ಪ್ಯಾಕೇಜಲ್ಲಿರುವಂಥ ಗೇಮ್ಸ್ನ ಸೆಕೆಂಡ್ ಡೇ ಆಡಿಸ್ತೀವಿ, ಸೆಕೆಂಡ್ ಡೇ ಇರುತ್ತೆ ಗೇಮ್ಸು ಅಂತ ಹೇಳಿ. ಸೊ ಹಂಗಾಗಿ ಅವತ್ತಿನ ದಿನ ಏನು ಮಾಡೋದು, ಸೈಕಲ್ ಇತ್ತು, ಅದಕ್ಕೆ ಸೈಕಲ್ ರೈಡ್ ಆದರೂ ಹೋಗಿ ಬರೋಣ ಅಂತ ಹೇಳಿ ಸೈಕಲ್ ತೊಗೊಂಡು ಹೊರಟಿದ್ದೀವಿ. ಸೈಕಲ್ ಸ್ವಲ್ಪ ದೊಡ್ಡ ಸೈಜಲ್ಲಿತ್ತು, ನನಗೆ ಅಷ್ಟೊಂದು ಕಂಫರ್ಟೇ ಆಗ್ತಿರ್ಲಿಲ್ಲ ಓಡಿಸೋದಕ್ಕೆ. ಬಟ್ ಆದರೆ ಸ್ವಲ್ಪ ಫ್ಯಾಟ್ ಲಾಸ್ ಮಾಡ್ಬೋದು ಮತ್ತು ಕ್ಯಾಲೋರೀಸ್ ಚೆನ್ನಾಗಿ ಊಟ ಮಾಡಿದ್ವಿ ಮಧ್ಯಾಹ್ನ. ಸೊ ಕ್ಯಾಲೋರೀಸ್ನ ಬರ್ನ್ ಮಾಡ್ಬೋದು ಅಂತ ಹೇಳಿ ಇಬ್ಬರು ಸೈಕಲ್ ರೈಡ್ ಹೋಗ್ತಾ ಇದ್ವಿ. ನೋಡ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಈ ಒಂದು ರೆಸಾರ್ಟ್. ಇವಾಗ ಏನು ನೋಡ್ತಿದ್ದೀರಾ, ಇದು ಒಂದು ಬ್ರೇಕ್ಫಾಸ್ಟ್ ಏರಿಯಾ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್, ಡಿನ್ನರ್ ಮತ್ತು ಲಂಚ್ ಎಲ್ಲ ಕೂಡ ಇಲ್ಲೇ ಇರುತ್ತೆ. ಸೊ ಒಳಗೂ ಕೂಡ ಡೈನಿಂಗ್ ಟೇಬಲ್ ಥರ ಎಲ್ಲ ಹಾಕಿದ್ದಾರೆ ಮತ್ತು ಹೊರಗಡೆನೂ ಕೂಡ ಇದೆ. ಸೊ ಅಲ್ಲೂ ನಾವು ಒಂದು ರಿವರ್ ವ್ಯೂನ ನೋಡಿಕೊಂಡು ಊಟ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ರೆಸಾರ್ಟ್, ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರೈಸ್ ರೇಂಜ್ ಏನು ಜಾಸ್ತಿ ಹೈಯೂ ಇಲ್ಲ, ಲೋನೂ ಇಲ್ಲ, ಮೀಡಿಯಮ್ ಆಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರೈಸು, ಡೀಟೇಲ್ಸು, ಎಷ್ಟು ಜನಕ್ಕೆ ಎಷ್ಟು ಆಗುತ್ತೆ ಮತ್ತು ಪರ್ ಹೆಡ್ ಎಷ್ಟು ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ನ ಶೇರ್ ಮಾಡ್ತೀನಿ, ಓಕೆನಾ. ಸೊ ಒಬ್ಬೊಬ್ಬರಿಗೆ ಬ್ಲಾಗ್ನ ನೋಡೋದಕ್ಕೆ ಇಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಬರೀ ರೆಸಾರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿರುತ್ತೆ. ಸೊ ಹಂಗಾಗಿ ನಾನು ಸೆಪ್ರೇಟ್ ಒಂದು ಬ್ಲಾಗ್ನ ಮಾಡಿ ನಿಮಗೆ ರೆಸಾರ್ಟ್ ಬಗ್ಗೆ, ಓನ್ಲಿ ರೆಸಾರ್ಟ್ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ.
ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದು ಇವಾಗ ಸಂಜೆ ಸ್ವಲ್ಪ ರೆಡಿಯಾಗಿ ಫೈರ್ ಕ್ಯಾಂಪೆಲ್ಲ ಇದೆ ಮತ್ತು ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸ್ವಿಮ್ಮಿಂಗ್ ಪೂಲ್ ನೀರಂತೂ ಸಿಕ್ಕಾಪಟ್ಟೆ ಕೂಲಾಗಿತ್ತು, ಥರ ಕೋಲ್ಡ್ ಥರ ಆಗೋಯ್ತು. ಸೊ ಇವಾಗ ಬಿಸಿ ಬಿಸಿಯಾಗಿ ಟೀ ಕಾಫಿ ಏನಾದರೂ ಏನಿದೆ ನೋಡೋಣ, ಸೊ ಕುಡಿಯೋಣ ಅಂತ ಹೇಳಿ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ವಿ. ಹೊರಗಡೆ ಎಲ್ಲ ಲೈಟ್ ಹಾಕಿದ್ದಾರೆ, ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆ ಅಂತೂ. ಬನ್ನಿ ಒಂದು ವ್ಯೂ ನೋಡೋಣ ಹೊರಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಇವಾಗ ಜಸ್ಟ್ ಟೀ ಕಾಫಿ ಎಲ್ಲನೂ ಮುಗಿಸ್ಕೊಂಡ್ವಿ. ಸೊ ನೋಡಿ, ಇದು ನಮ್ಮ ಡಿನ್ನರ್ ಏರಿಯಾ. ಎಷ್ಟು ಚೆನ್ನಾಗಿದೆ ಅಂದರೆ ಬುಟ್ಟಿ ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಒಂಥರ ರಿವರ್ ವ್ಯೂ ಬರುತ್ತೆ, ಇಲ್ಲಿ ವ್ಯೂ ಪಾಯಿಂಟ್ ಬರುತ್ತೆ. ಸಖತ್ತಾಗಿದೆ. ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಹೆಂಗನ್ಸ್ತಾಯ್ತು ಹೇಳ್ರಿ ರೆಸಾರ್ಟ್? ಸೂಪರ್, ಅಮೇಜಿಂಗ್, ಚೆನ್ನಾಗೈತಾ? ಚೆನ್ನಾಗಿದೆ, ತುಂಬಾ ನಾನ್ ಸೆಲೆಕ್ಟ್ ಮಾಡಿದ ರೆಸಾರ್ಟ್ ಹೆಂಗೈತಿ? ಸೂಪರ್ ಆಗಿದೆ. ಇವರು ಕ್ಯಾಮ್ರಾ ಬಂದು ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಪಟ್ಕೊತಾರೆ, ಆದರೂ ಕೂಡ ನಾನು ಮಾತಾಡಿ ಅಂತ ಹೇಳಿ ಕರ್ಕೊಂಡು ಬಂದು ಮಾತಾಡ್ಸಿರೋ ಅಂಥದ್ದು. ಕಾಮಿಡಿ ಅಂತ ಅನ್ನಿಸ್ತಾ ಇದೆ. ಅವರು ನಾನು ಮಾತಾಡಲ್ಲ ಅಂತ ಹೇಳಿ, ಆದರೂ ಕೂಡ ನಾನು ಫೋರ್ಸ್ ಮಾಡಿ ಮಾತಾಡ್ಸಿದ್ದೀನಿ. ಸೊ ಇವಾಗ ಬಿಗ್ ಬಾಸ್ ನೋಡೋಣ ಅಂತ ಹೇಳಿ ಟಿ ವಿ ಆನ್ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಅಲ್ವಾ ಇವತ್ತು, ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಸೊ ಸ್ವಲ್ಪ ನೇಚರ್ ವಾಕ್ ಮಾಡಿಕೊಂಡು ಟೀ ಕಾಫಿ ಎಲ್ಲನೂ ಕುಡ್ಕೊಂಡು ಬಂದು ಇವಾಗ ಟಿ ವಿನ ಆನ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಇವತ್ತು ಯಾರು ವಿನ್ ಆಗ್ತಾರೆ ಅಂತ ನಾನು ಕೂಡ ಫುಲ್ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇದ್ದೀನಿ. ನೋಡೋಣ, ನನಗೆ ತ್ರಿವಿಕ್ರಮ್ ವಿನ್ ಆಗಬೇಕು. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ತುಂಬಾ ಲೆಂದಿ ಆಯಿತು. ಸೊ ಪಾರ್ಟ್ 2 ವ್ಲಾಗಲ್ಲಿ ನಾನು ಮತ್ತೆ ರಿಮೈನಿಂಗ್ ಡೀಟೇಲ್ಸ್ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.